ನೋಡಿ ಅಂತ. ಯಾರು ಅವನ? ಏನಾಯ್ತು ಅವನ್ಗೆ? ಯಾಕಪ್ಪ ಏನ್ ಮಾಡ್ತಾ ಇದ್ದಪ್ಪ ನೀನು? ಎಲ್ರಿಗೂ ನಮಸ್ಕಾರ. ನಾವು ಬಂದುಬಿಟ್ಟು ಇವತ್ತು ಶ್ರೀ ಪ್ರೀ ಓನ್ಡ್ ಕಾರ್ಸ್ ಮಲ್ಟಿ ಬ್ರ್ಯಾಂಡೆಡ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಅನ್ನೋದು ನಿಮ್ಗೆ ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಆ ಶೋರೂಮ್ ಹತ್ರ ನಾನು ಇದ್ದೀನಿ. ಈಗ ಎಲ್ಲ ಹೊಸ ನ್ಯೂ ಸ್ಟಾಕ್ ಅನ್ನೋದು ತುಂಬ ಬಂದುಬಿಟ್ಟಿದೆ. ಸೊ ಆ ನ್ಯೂ ಸ್ಟಾಕ್ನ ನಾವಿವತ್ತು ಏನೇನಿದೆ, ಯಾವ ಪ್ರೈಸ್ ರೇಂಜಲ್ಲಿದೆ ಎಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಬಂದಿದ್ದೀನಿ ಮತ್ತೆ. ಸೊ ನಮಗೆ ಮಿಕ್ಕಿದ್ದೆಲ್ಲ ಯಾವ್ಯಾವ ಕಾರ್ ಇದೆ, ಹೆಂಗಿದೆ ಅಂತ ಎಲ್ಲ ಮಿಕ್ಕಿದ ಡೀಟೇಲ್ಸ್ನೆಲ್ಲ ನಮಗೆ ಗುರುಕಿರಣ್ ಸರ್ ಅವರು ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಸೊ ನಾವೀಗ ನೋಡೋಣ. ನೋಡಿ, ಇದು ಇಗ್ಲೂರು ಬಸ್ ಸ್ಟಾಪು. ಸೊ ಇಗ್ಲೂರಲ್ಲಿ ಇದು ಅವೈಲೇಬಲ್ ಇರುತ್ತೆ. ಚಂದಾಪುರ ಆನೇಕಲ್ ರೋಡಲ್ಲಿ ಇಗ್ಲೂರು ಬಸ್ ಸ್ಟಾಪ್ ಹತ್ರನೇ ನಿಮಗೆ ಶ್ರೀ ಪ್ರೀ ಓನ್ಡ್ ಕಾರ್ಸ್ ಅಂತ ಅವೈಲೇಬಲ್ ಇರುತ್ತೆ. ನಾವೀಗ ಗುರು ಸರ್ ಹತ್ರ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ ಶೋರೂಮ್ ಬಂದ್ಬಿಟ್ಟು ತುಂಬಾ ದಿನ ಆಯ್ತು. ಈಗ ಮತ್ತೆ ಬಂದ್ರೆ ಎಲ್ಲ ಹೊಸ ಕಾರ್ಸ್ ಎಲ್ಲ ಕಾಣ್ತಿದೆ. ಹೆಂಗಿದೆ ಸರ್ ಎಲ್ಲ? ಹೌದು, ನಿಮ್ದು ವಿಡಿಯೋ ಹಾಕಿದ್ಮೇಲೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಒಳ್ಳೊಳ್ಳೆ ಕಸ್ಟಮರ್ಸ್ ಬಂದ್ರು. ತುಂಬಾ ವೆಹಿಕಲ್ಸ್ ಕೂಡ ನಾವು ಸೇಲ್ ಮಾಡಿದ್ವಿ. ಈಗ ಕಂಪ್ಲೀಟ್ ಹೊಸ ಇನ್ವೆಂಟರಿ ಸ್ಟಾಕ್ ಇದೆ ನಮ್ಮಲ್ಲಿ. ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಬೇಕಾರೆ ಒಂದ್ಸರಿ ವೆಹಿಕಲ್ಸ್ ಎಲ್ಲ ನೀವು ನೋಡಿ ಅಂತ. ಯಾರು ಅವನ? ಅವನೇನು ಕಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬನ್ನಿ, ಏನಾಯ್ತು ಅವನ್ಗೆ? ಯಾಕಪ್ಪ ರಾಕೇಶ್, ಏನ್ ಮಾಡ್ತಾ ಇದ್ಯಪ್ಪ ನೀನು? ಆಯ್ತಪ್ಪ, ಗಾಡಿ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ಲಿ ಸ್ವಾಮಿ, ನಾನು ತುಂಬಾ ಆಸೆ ಪಟ್ಟಿದ್ದೆ ಟಾಪ್ ಮೇಲೆ ಹೋಗ್ಬೇಕು ಎಲ್ಲರ ತರ ಅಂತ. ಎಂತೆಂಥವ್ರೆಲ್ಲ ಟಾಪಿಗೆ ಹೋದ್ರು, ಆದ್ರೆ ನಂಗೆ ಯಾವ ಟಾಪು ಸಿಕ್ನಿಲ್ಲ. ಈ ಟಾಪ್ ಸಿಕ್ತು, ಇದ್ರ ಮೇಲೆ ಕೂತ್ಕೊಂಡು ಆಡೇಳ್ತಾ ಇದ್ದೀನಿ. ಯಾವ್ದು ಟಾಪ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಟಾಪ್ ಮೇಲೆ ಕೂತ್ಕೊಂಡು ನೀನ್ ಡ್ಯಾನ್ಸ್ ಮಾಡೋದು ಹೆಂಗಪ್ಪ? ನಾನು ಇನ್ನು ಗಾಡಿ ಟಾಪ್ ಮೇಲೆ ಡ್ಯಾನ್ಸ್ ಮಾಡೋದು. ಟಾಪೇ ಕಷ್ಟ ಏನಂತ ಕೇಳೋಣ. ಏನ್ ನಿನ್ ತೊಂದ್ರೆ ಏನು? ನಿನ್ ಕಷ್ಟ ಏನಪ್ಪ? ಯಾಕೆ ಗಾಡಿ ಟಾಪ್ ಮೇಲೆಲ್ಲ ಕುತ್ಕೊಂಡಿದ್ದೆ ನೀನು? ಏನ್ ಮಾಡ್ಲಿಲ್ಲ, ಕಿರ್ಪಿ ಬಂದು ಕಿರ್ಕಿ ಅಂತ ಅಲ್ಲೋದು. ಬರ್ತಡೆ ಹಾಡು ಹೇಳ್ಕೊಂಡು ಇವನ್ ಬಂದು ಕಾಪಿ ನಾಡ ಚಂದ್ರ ಅದ, ಅವನ್ ಯಾರ ಬಂದ ಅಮ್ಮಕಟ್ಟಿ ಮುತ್ತು ಅಲ್ಲೋದ. ನನ್ಗೆಲ್ಲೂ ಜಾಗ ಸಿಕ್ಲಿಲ್ಲ. ಟಾಪ್ ಗಾಡಿ ಟಾಪ್ ಏನೋ ಗಟ್ಟಿ ಇತ್ತು, ಕೂತ್ಕೊಂಡೆ. ಮಹೇಂದ್ರ ತಾರ್ ಇದು ಒಳ್ಳೆ ಗಾಡಿ, 2014 ಮಾಡಲ್ ಆಗಿದ್ದಕ್ಕೆ ಒಳ್ಳೆ ಚೆನ್ನಾಗಿತ್ತು ಗಾಡಿ. ನಿಂಗೆ ಬೇರೆ ಯಾವ್ದಾದ್ರು ಮಾಮೂಲಿ ಟಾಪ್ ಆಗಿ ಒಳಗಡೆ ಹೋಗ್ಬಿಟ್ಟಿದ್ರೆ ತುಂಬಾ ಖರ್ಚು ಬಂದ್ಬಿಡೋದಲ್ಲಯ್ಯ. ಇಲ್ಲ ಇನ್ಮೇಲೆ ನಾನು ಟಾಪ್ ಮೇಲೆ ಕೂರೋದು, ಟಾಪ್ ಮೇಲೆ ಸಾಂಗ್ ಮಾಡೋದು. ಹೌದಾ? ಟಾಪ್ ರಾಕೇಶ್ ಅಂತಾನೆ ನನ್ನ ಹೆಸರು. ಟಾಪ್ ರಾಕೇಶ್ ಅಂತಾನೆ ಕರಿಬೇಕಾ? ಹೌದು. ಸರಿ, ಎಲ್ಲರೂ ನೋಡ್ಕೊಳ್ಳಿ. ಮತ್ತೆ ಈಗ ಇವ್ರನ್ನ ಟಾಪ್ ರಾಕೇಶ್ ಅಂತ ಕರೀತಾರೆ. ಇವರು ಟಾಪ್ ಮೇಲೆ ಕುತ್ಕೊಂಡಿರ್ತಾರಂತೆ, ನೋಡ್ಕೊಂಡ್ಬಿಡಿ ಇವ್ರನ್ನ. ಸರಿ, ಬನ್ನಿ ಮುಂದೆ ನಮ್ಮ ವೆಹಿಕಲ್ಸ್ ಎಲ್ಲ ಎಲ್ಲ ಹೇಳ್ತೀನಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಒಂದೊಂದು ವೆಹಿಕಲ್ಸ್ ನೋಡಿ. ಫಸ್ಟ್ ವೆಹಿಕಲ್ ಇದು 2017 ಮಾಡಲ್ ಮಾರುತಿ ಈಕೋ, ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್ ಇದು. ನೀವು ನೋಡ್ತಾ ಇದೀರಲ್ಲ ವೆಹಿಕಲ್ ಯಾವ ತರ ಮೇಂಟೈನ್ ಆಗಿದೆ ಅಂತ. 90,000 ಕಿಲೋಮೀಟರ್ ಡ್ರಿವನ್ ಇದು. ಕಾರ್ ತುಂಬಾ ಚೆನ್ನಾಗಿದೆ ಸರ್. ಏನಪ್ಪಾ, ನಮ್ಮ ಯಕ್ಕ ರಾಜ ರಾಣಿ ಅಲ್ವಾ? ಅಂದ್ರೆ ನಮ್ಮ ಅಪ್ಪು ಸಾರು ಸಿನಿಮಾ ಮಾಡಿದ್ದಾರೆ. ಹೌದಾ? ಹೌದೌದು, ಬಸ್ಸೇ ಇದು. ಹಾರ್ಡ್ ವರ್ಕ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಲೋಕಲ್ ಯೂಸ್ಗೆ, ಹಾರ್ಡ್ ವರ್ಕ್ ಮಾತ್ರ ಬಹಳ ಒಳ್ಳೆ ಗಾಡಿ ಇದು. ತುಂಬಾ ಚೆನ್ನಾಗಿದೆ ಕಾರು. ಅದು ವಿತ್ 5 ಸೀಟರ್ AC, 5 ಸೀಟರ್ ವಿತ್ ಹಿಂದ್ಗಡೆ ಕೂಡ ನಿಮ್ಗೆ ಬೇಬಿ ಸೀಟ್ಸ್ ಇದೆ ಕೂತ್ಕೊಳೋದಿಕ್ಕೆ. ದೊಡ್ಡವರು ಕೂತ್ಕೋಬಹುದು. ಬನ್ನಿ ಮುಂದಿನ ಗಾಡಿಗೆ ಹೋಗೋಣ. ಸೆಕೆಂಡ್ ವೆಹಿಕಲ್ ಇದು ಸ್ವಿಫ್ಟ್. ಇದು ಮಾರುತಿ ಸ್ವಿಫ್ಟ್ ಆಪ್ಷನಲ್ ವೆಹಿಕಲ್. ಇದರಲ್ಲಿ ABS, ಏರ್ ಬ್ಯಾಗು, ಮಿರರ್ ಫೋಲ್ಡಿಂಗ್ ಎಲ್ಲ ಬರುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಕಾರು. ಫೈನಲ್ ಪ್ರೈಸ್ ನಿಮ್ಗೆ 5,80,000 rupees ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 68,000 ಕಿಲೋಮೀಟರ್ಸ್ ಡ್ರಿವನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ, ಹೇಳಪ್ಪ. ಚಾಕಿ ಹೌದೌದು, ಜಾಕಿನೇ ಇದು. ಏನಕ್ಕೆ ಕೇಳು? ಬೇಗ ರೀಸೇಲ್ ಆಗುತ್ತೆ, ಮೈಂಟೆನೆನ್ಸ್ ಕಡಿಮೆ, ಸ್ಪೀಡು ಹಂಗೆ ಹೋಗುತ್ತೆ, ಗಾಡಿನೂ ಚೆನ್ನಾಗಿದೆ. ಹೌದಪ್ಪ, ಹೌದು, ಕರೆಕ್ಟ್. ಬನ್ನಿ ನೆಕ್ಸ್ಟ್ ವೆಹಿಕಲ್ ಹೋಗೋಣ. ಇದು 2017 ರೆನಾಲ್ಟ್ ಕ್ವಿಡ್. ಇದು ಸೆಕೆಂಡ್ ಓನರ್ ಕಾರ್. ಇದು 56,000 ಕಿಲೋಮೀಟರ್ಸ್ ಡ್ರಿವನ್, ನೀಟ್ ಆಗಿದೆ ಕಾರು. 1 ಲೀಟರ್ ಇಂಜಿನ್ ಇದು, ಪೆಟ್ರೋಲ್.
ಕಾರ್ ತುಂಬಾ ಚೆನ್ನಾಗಿದೆ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 3,40,000, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. 1 ಲೀಟರ್ ಇಂಜಿನ್ RXL ವೇರಿಯಂಟ್. ತುಂಬಾ ಚೆನ್ನಾಗಿದೆ ಕಾರ್ ಮಾತ್ರ. 20 ಮೇಲೆ ಬರುತ್ತೆ ಮೈಲೇಜ್. ಹೊಸ ಟೈರ್ಸ್ ಇದೆ. ತುಂಬಾ ಕಾರ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ನೋಡಿ ನೀವು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಾರ್ ನೀಟಾಗಿ ಮೇಂಟೈನ್ ಆಗಿದೆ. ಮಾರುತಿ ಆಲ್ಟೋ K10 ಆಟೋಮ್ಯಾಟಿಕ್ ವೇರಿಯಂಟ್ ಇದು, ವಿತೌಟ್ ಗೇರ್ ಇದು. 2014 ಮಾಡಲು, ಸೆಕೆಂಡ್ ಓನರು. 87,000 ಕಿಲೋಮೀಟರ್ ಓಡಿದೆ. ಸೊ ಇದು ಪ್ರೈಸ್ ಬಂದು 3,65,000, ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಕಿಲೋಮೀಟರ್ಸ್ ಎಲ್ಲ ಜೆನ್ಯೂನ್ ಇದೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಬಹಳ ನೀಟಾಗಿದೆ ಕಾರ್ ಮಾತ್ರ. ಬನ್ನಿ ಇನ್ನೊಂದು ಗಾಡಿ ಹೋಗೋಣ. ನೋಡಿ ಇದು ವೆಹಿಕಲ್ ಒಂದು ಹುಂಡೈ i10 ಗ್ರ್ಯಾಂಡ್ ಅಂತ. ಇದು 2015 ಮಾಡಲ್, ಸೆಕೆಂಡ್ ಓನರ್ ಕಾರ್ ಇದು. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಕಾರ್ ಇದು. ಸೊ ಕಿಲೋಮೀಟರ್ಸ್ ಬಂದ್ಬಿಟ್ಟು ನಿಮಗೆ 59,000 ಕಿಲೋಮೀಟರ್ಸ್ ಓಡಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ವೆರಿ ನೀಟ್ಲಿ ಮೇಂಟೈನ್ಡ್. ಒಳಗಡೆ ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಪೋಲ್ಸ್ಟ್ರಿ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ. ಸೆಕೆಂಡ್ ಓನರ್ ಕಾರ್ ಆಗಿರುತ್ತೆ. ಇದು 4,10,000 rupees ನೆಗೋಷಿಯಬಲ್ ಪ್ರೈಸ್ ಇರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ವೆಹಿಕಲ್. ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಡಿಸೆಂಟ್ ಮೈಲೇಜ್ ಕೂಡ ಬರುತ್ತೆ ಗಾಡಿ. ಇದೊಂದು ಲೋ ಕಾಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು 2009 ಮಾಡಲ್ i10 ಸಿಂಗಲ್ ಓನರ್, ಬ್ಲೂ ಕಲರ್. ತುಂಬಾ ಚೆನ್ನಾಗಿದೆ ಕಾರು. ವೆರಿ ನೀಟ್ಲಿ ಮೇಂಟೈನ್ಡ್ ವೆಹಿಕಲ್. ಬರೀ 67,000 ಕಿಲೋಮೀಟರ್ ಓಡಿದೆ. ತುಂಬಾ ನೀಟ್ ಆಗಿದೆ ಗಾಡಿ. ಬ್ಲೂ ಕಲರ್ ಅಲ್ಲಿ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಲ್ಲೂ ಸ್ಕ್ರಾಚಸ್, ಡೆಂಟ್ಸ್ ಏನೂ ಇಲ್ಲ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್. ಇದನ್ನ ನೋಡ್ಬೋದು ಒಳಗಡೆ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ರೀಸನಬಲ್ ಪ್ರೈಸ್ ಆಗುತ್ತೆ ನಿಮಗೆ. 2009 ಸಿಂಗಲ್ ಓನರ್ ಆಗಿರೋದ್ರಿಂದ ಇದಕ್ಕೆ ಒಂದು 2,25,000 rupees ಫೈನಲ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇದೀವಿ ಇದಕ್ಕೆ. ಇದು ಬಂದ್ಬಿಟ್ಟು 2011 ಮಾಡಲ್ ETOS. ಇದು ಬ್ಲೂ ಕಲರ್ ಕಾರ್ ಆಗಿರುತ್ತೆ. ಸಿಂಗಲ್ ಓನರು. 56,000 ಕಿಲೋಮೀಟರ್ ಓಡಿದೆ. ಚೆನ್ನಾಗಿದೆ ಕಾರ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಗಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ 3,50,000, ಸ್ಲೈಟ್ಲಿ ನೆಗೋಷಿಯಬಲ್ ಪ್ರೈಸ್ ಇದು. ಸೊ ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ. ವೆರಿ ವೆಲ್ ಮೇಂಟೈನ್ಡ್ ಕಾರ್ ಇದು. ಇದು ಮಹೇಂದ್ರ ತಾರ್. ಇದು ಮಹೇಂದ್ರ ತಾರ್ ಓಲ್ಡ್ ವಿತ್ ಸಾಫ್ಟ್ ಟಾಪ್ ಇದೆ ಇದರಲ್ಲಿ. 2014 ಮಾಡಲು, ಥರ್ಡ್ ಓನರ್ ಆಗಿದೆ ಕಾರು. ಬಟ್ ಇನ್ನ ಅದಕ್ಕೆ ಆಕ್ಸೆಸರೀಸ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಆಕ್ಸೆಸರೀಸ್ ಎಲ್ಲ ಬರುತ್ತೆ ಇದಕ್ಕೆ. ನಮ್ಮ ಫೇವ್ರೆಟ್ ಟಾಪ್ ರಾಕೇಶ್ ಅವರ ಟಾಪ್ ಕಾರ್ ಇದು. ಅವ್ರು ಮುಂಚೆ ಮೇಲೆಲ್ಲ ಕೂತ್ಕೊಂಡು ಫನ್ನಿಯಾಗಿ ವಿಡಿಯೋ ಎಲ್ಲ ಮಾಡಿದ್ರು. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಕಿಲೋಮೀಟರ್ ಕೂಡ ಕಡಿಮೆ ಓಡಿದೆ. ಬರೀ 48,000 ಕಿಲೋಮೀಟರ್ಸ್ ಓಡಿದೆ. ಥರ್ಡ್ ಓನರ್ ಆಗಿರೋ ರೀಸನ್ ಅಂದ್ರೆ ಕಸ್ಟಮರ್ ಅವರು ವಿತೌಟ್ ಟ್ರಾನ್ಸ್ಫರ್ ಕಾರ್ ಕೊಡಲ್ಲ ಅಂತ ಹೇಳಿದಕ್ಕೆ ಇದು ನಮ್ಮ ಪರ್ಸನಲ್ ಹೆಸರಲ್ಲೇ ಇದೆ ಕಾರ್ ಇದು. ಬಟ್ ನಾವು ಹಿಂದ್ಗಡೆ ಟಾಪ್ ಎಲ್ಲ ಹೊಸದ್ ಹಾಕೊಡ್ತೀವಿ. ಟಾಪ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿ ಮತ್ತೆ ಸೀಟ್ಸ್ ಎಲ್ಲ ಹಾಕೊಡ್ತೀವಿ. ಅದು ಸ್ವಲ್ಪ ಕಸ್ಟಮೈಸೇಷನ್ಗೋಸ್ಕರ ಟಾಪ್ಸ್ ಸೀಟ್ಸ್ ಎಲ್ಲ ತೆಗ್ದಿದೀವಿ ಅದರದ್ದು. ಎಲ್ಲ ತುಂಬಾ ನೀಟಾಗಿ ಬರುತ್ತೆ. ಸೊ ಪ್ರೈಸ್ ಕೋಟಿಂಗ್ ಒಂದು 7 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೋಡಿ ಇದು 2015 ಮಾಡಲು ಸಿಂಗಲ್ ಓನರ್ ಕಾರ್. ಇದು ನಿಸಾನ್ ಟೆರಾನೋ ಕಾರು. ತುಂಬಾ ಚೆನ್ನಾಗಿದೆ. ನೀಟ್ಲಿ ಮೇಂಟೈನ್ಡ್ ಇದೆ. ಸಿಂಗಲ್ ಓನರ್ ಕಾರು. 1,16,000 ಕಿಲೋಮೀಟರ್ ಓಡಿದೆ. ಕಾರ್ ತುಂಬಾ ನೀಟ್ ಆಗಿದೆ. ವೆಲ್ ಮೇಂಟೈನ್ಡ್ ಕಾರು. ನೀವು ಒಳಗೆಲ್ಲ ನೋಡ್ಬೋದು ಯಾವ ತರ ಮೇಂಟೈನ್ ಆಗಿದೆ ಅಂತ. ಸೊ ನಿಮಗೆ ಇದರ ಪ್ರೈಸ್ ಬಂದ್ಬಿಟ್ಟು 5,50,000 rupees, ಸ್ಲೈಟ್ಲಿ ನೆಗೋಷಿಯಬಲ್. ಎಲ್ಲ ಶೋರೂಮ್ ಸರ್ವಿಸ್ ಆಗಿರುತ್ತೆ. ಶೋರೂಮ್ ಮೇಂಟೈನ್ಡ್ ಆಗಿರುತ್ತೆ. ಮತ್ತೆ ಇದೇ ಇದರಲ್ಲಿ ಟೆರಾನೋದಲ್ಲಿ ಇನ್ನೊಂದು ವೆಹಿಕಲ್ ಇದೆ ನಮ್ಮ ಹತ್ರ, ಡಸ್ಟರ್. ಅದು ಇವಾಗ ಅವೈಲಬಿಲಿಟಿ ಇಲ್ಲ. ಅದು ಹೊರಗಡೆ ಹೋಗಿದೆ ಕಾರು. ಸಿಲ್ವರ್ ಕಲರ್ ಅಲ್ಲಿ ಇದೆ. ಬಟ್ ಟೆರಾನೋ ಡಸ್ಟರು ಇದೆ ನಮ್ಮ ಹತ್ರ. ಆಮೇಲೆ ಇನ್ನೊಂದು ಕ್ವಾಂಟೋ ಕಾರ್ ಒಂದಿದೆ. ಅದು ಕೂಡ ಇವಾಗ ಅವೈಲೇಬಲ್ ಇಲ್ಲ. ಬರುತ್ತೆ ಅದು ನಾಳೆ. ಇದು XUV 500 ಕಾರ್. ತುಂಬಾ ಚೆನ್ನಾಗಿದೆ. 2012 ಮಾಡಲ್, 85,000 ಕಿಲೋಮೀಟರ್ ಓಡಿದೆ. ನೀಟ್ ಆಗಿದೆ ಕಾರು. ಬಟ್ ಬ್ಲ್ಯಾಕ್ ಕಲರ್ ಒರಿಜಿನಲ್ ಇದೆ. ಆಮೇಲೆ ಒಳಗಡೆ ಎಲ್ಲ ನೋಡ್ಬೋದು ಗಾಡಿ ಯಾವ ತರ ಮೇಂಟೈನ್ ಆಗಿದೆ ಅಂತ. ಇದು ನಿಮ್ಗೆ ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತೀವಿ ನಾವು ನಿಮ್ಗೆ. ಜಸ್ಟ್ 4 lakh rupeesಗೆ ನಾನು ಈ ಗಾಡಿ ಕೊಡ್ತೀನಿ. ಬರೀ 4 ಲಕ್ಷ ರೂಪಾಯಿಗೆ XUV 500 ದೊಡ್ಡ ಗಾಡಿ. ನೀಟಾಗಿ ಮೇಂಟೈನ್ ಆಗಿರೋದು. ಒಳ್ಳೆ ಅಪೋಲ್ಸ್ಟರಿ ಇರೋದು. ವಿತ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ಲಸ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಇದರಲ್ಲಿ. ತುಂಬಾ ನೀಟ್ ಆಗಿದೆ ಕಾರು. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಬೋದು. ಮೈಲೇಜ್ 16 ಕಿಲೋಮೀಟರ್ ಬರುತ್ತೆ ಲೋಕಲ್ ಅಲ್ಲಿ. ಹೈವೇದಲ್ಲಿ 18 ವರೆಗೂ ಬರುತ್ತೆ. ಇದು 2.2 ಲೀಟರ್ ಡೀಸೆಲ್ ಇಂಜಿನ್. ಮಹೇಂದ್ರ ಮೆರಾಜೋ. ಇದು ತುಂಬಾ ಚೆನ್ನಾಗಿದೆ ಕಾರು. 2019 ಮಾಡಲ್. ಯು ಬಿಲೀವ್ ಆರ್ ನಾಟ್, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಈ ಕಾರು. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅದು 8 ಸೀಟರ್ ಕಾರ್ ಇದು. ಇಷ್ಟು ದೊಡ್ಡ ಕಾರ್ ಆದ್ರೂ ನಿಮಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಬ್ರಾಡ್ ಅಲಾಯ್ ವೀಲ್ಸ್ ಇದೆ. ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ಮಾತ್ರ ಅಬ್ಸಲ್ಯೂಟ್ಲಿ ಸಕ್ಕದಾಗಿದೆ ಮಾತ್ರ. ಸೂಪರ್ ಆಗಿದೆ ಮಾತ್ರ. ಇಂಟೀರಿಯರ್ಸ್ ಮಾತ್ರ ತುಂಬಾ ನೀಟ್ ಆಗಿದೆ. ವೆರಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ನೋಡ್ಬೋದು ಯಾವ ತರ ಇದೆ ವೆಹಿಕಲ್ ಅಂತ ಹೇಳಿ.
ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರು. 90,000 ಕಿಲೋಮೀಟರ್ಸ್ ಡ್ರಿವನ್ ಇದು. ABS, ಏರ್ ಬ್ಯಾಗು, ಡ್ಯಾಶ್ ಕ್ಯಾಮ್ರಾ ವಿತ್ ನ್ಯಾವಿಗೇಷನ್ ಸಿಸ್ಟಮು, ಮತ್ತೆ ರೂಫ್ AC ಬರುತ್ತೆ. ಅದು ತರ ಪ್ಯಾನರೋಮಿಕ್ ರೂಫ್ AC ಇದ್ದಂಗೆ ಇದೆ. ಅದು ಕಂಪ್ಲೀಟ್ಲಿ ರೂಫ್ AC. ಅದು 8 ಸೀಟರ್ ವಿತ್ ಸ್ಪೇಷಿಯಸ್ ವೆಹಿಕಲ್. ಒಳ್ಳೆ ಕಾರ್ ಮಾತ್ರ, ಮಹೇಂದ್ರದಲ್ಲಿ ತುಂಬಾ ಒಳ್ಳೆ ಕಾರ್ ಇದು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ 8,50,000 ರುಪೀಸ್ಗೆ ಆಗುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಚೆನ್ನಾಗಿದೆ ಕಾರ್, ಮತ್ತೆ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಇದು ಹುಂಡೈ ವರ್ನಾ. ಇದು 2009 ಮಾಡೆಲ್ ಆಟೋಮೆಟಿಕ್ ವೆಹಿಕಲ್ ಇದು ವಿತ್ ಡೀಸೆಲ್ ಇಂಜಿನ್. ಸೆಕೆಂಡ್ ಓನರ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಕಾರ್ ಇದು. ಸೊ ಇದು ಬಂದು ನಿಮಗೆ ಫೈನಲ್ ಪ್ರೈಸ್ ನಿಮಗೆ 2,50,000 ಆಗುತ್ತೆ. 87,000 ಕಿಲೋಮೀಟರ್ಸ್ ಡ್ರಿವನ್. ತುಂಬಾ ನೀಟ್ ಆಗಿದೆ ಕಾರ್ ಮಾತ್ರ, ತುಂಬಾ ನೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಬಹಳ ನೀಟ್ ಆಗಿದೆ ಕಾರ್ ಮಾತ್ರ. ಇಂಟೀರಿಯರ್ ನೋಡಿ, ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಕಾರು. ಸೊ ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇದು ಟಾಟಾ ನ್ಯಾನೋ ವೆಹಿಕಲ್. ಒಂದು ಪುಟಾಣಿ ಎಕ್ಸ್ಪ್ರೆಸ್ ಕಾರ್ ಇದು. ಬ್ಯಾಂಗ್ಳೂರ್ಗೆ ತುಂಬಾ ಚೆನ್ನಾಗಿರುತ್ತೆ ಲೋಕಲ್ ಯೂಸ್ ಮಾಡೋದಕ್ಕೆ. ಬರೀ 32,000 ಕಿಲೋಮೀಟರ್ ಓಡಿದೆ. 2013 ಮಾಡಲು. ನೀಟಾಗಿದೆ ಕಾರು, ಸಖತ್ ನೀಟಾಗಿದೆ ಕಾರು. ಆರಾಮಾಗಿ 20-22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸಿಟಿ ಲೋಕಲ್ ಯೂಸ್ಗೆ. ಬರೀ 32,000 ಓಡಿದೆ. ಓಡ್ಸೇ ಇಲ್ಲ ಅವ್ರ ಕಸ್ಟಮರ್ ಗಾಡಿನ. ನೀಟ್ ಅಂದ್ರೆ ನೀಟ್ ಆಗಿದೆ ಕಾರು. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬಂದು ವೆಹಿಕಲ್ ನೋಡಿ ಒಂದ್ಸರಿ. ಇದು ಪ್ರೈಸ್ ಬಂದು 1,60,000 ರುಪೀಸ್ ಫೈನಲ್ ಆಗುತ್ತೆ. ರಾಕೇಶ, ಏನಪ್ಪಾ ಮಾಡ್ತಾ ಇದ್ಯಾ? ಏನ್ ಮಾಡ್ಲಣ್ಣ, ಹಾ. ನನ್ನಲ್ಲೂ ಉಜ್ಜಿ ಸಾಕಾಗೋಯ್ತು. ಅದಕ್ಕೆ ಗಾಡಿ ಗಾಡಿಗೆ ಅಲ್ಲಿ ನಿಲ್ಸ್ತಾ ಇದ್ಯಾ? ಯಾರು ಹೇಳಿದ್ ನಿನ್ಗೆ ಇದ್ ಮಾಡೋದಿಕ್ಕೆ? ದೇವರಾಜಣ್ಣ ದೇವರಣ್ಣ, ನನ್ನ ತಮ್ಮ. ಹೌದಾ? ಆಯ್ತು, ನಾನು ಎಲ್ಲದು ವೆಹಿಕಲ್ಸ್ ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ದೀನಿ ಈಗ. ಹೌದಾ, ಸರಿ ಬಿಡು. ಹಂಗಾರೆ ಮುಗ್ಸೋಣ ಈ ವಿಡಿಯೋನಾ? ಟಾಪ್ ಹಾಕಿಸೋರು ಟಾಪಲ್ಲೇ ಇರ್ಬೇಕು. ಗಾಡಿ ಟಾಪ್ನಲ್ಲೇ ಇರ್ತೀನಿ. ಬೇರೆ ಟಾಪಲ್ಲಿ ಹೋಗ್ತೀನೋ ಏನೋ ಗೊತ್ತಿಲ್ಲ. ಟಾಪ್ ಹಾಕಿಸೋದು. ಓಕೆ, ನೋಡಿದ್ರಲ್ಲ, ಎಲ್ಲ ಕಾರ್ ಡೀಟೇಲ್ಸ್ ಗುರು ಸರ್ ನಮ್ಗೆ ಎಲ್ಲ ಪರಿಚಯ ಮಾಡ್ಕೊಟ್ರು. ಅದು ಟಾಪ್ ರಾಕೇಶ್ ಅಂತ ಜಸ್ಟ್ ನಾವು ಒಂದು ಮನೋರಂಜನೆಗೆ ಅಂತ ಮಾಡಿದ್ದು. ಸೊ ಅವರು ಟಾಪ್ ರಾಕೇಶ್ ಅಂತ ಅವ್ರಿಗೆ ಫೇಮಸ್ ಆಗ್ಬೇಕಂತ ತುಂಬಾ ಆಸೆ ಇದೆ. ತುಂಬಾ ನಿಜವಾಗ್ಲೂ ಒಂದು ಫನ್ ಆಂಗಲ್ ಅನ್ನ ತುಂಬಾ ಚೆನ್ನಾಗಿದೆ, ಆದ್ರಿಂದ ನಾವು ಮಾಡಿದ್ವಿ. ಸೊ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಕಾರ್ಸ್ ಎಲ್ಲ ನೋಡಿದ್ರಲ್ಲ, ತುಂಬಾ ಕಾರ್ಸ್ ಇದೆ. ರೀಸೆಂಟ್ ಆಗಿ ಬಂದಿರೋಂತ ಸ್ಟಾಕ್ ಇದೆಲ್ಲ ನಿನ್ನೆನೆ ಬಂದಿದೆ. ಸೊ ತುಂಬಾ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಒಳ್ಳೆ ಚೆನ್ನಾಗಿ ಇದಾವೆ. ನೀವು ಒಂದ್ಸರಿ ಬಂದ್ಬಿಟ್ಟು ನೋಡ್ಬಿಟ್ಟು ತಗೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ.